ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು MP's ಕನ್ನಡ ವ್ಲಾಗ್ಸ್. ಸೊ ಇವತ್ತು ನನಗೆ ಮತ್ತು ನನ್ನ ಹಸ್ಬೆಂಡ್ ಇಬ್ಬರಿಗೂ ವೀಕ್ ಆಫ್ ಇತ್ತು. ಸೊ ಎಲ್ಲಾದರೂ ಹೊರಗಡೆ ಕರ್ಕೊಂಡು ಹೋಗಿ ಅಂತ ಹೇಳಿದೆ. ಅದಕ್ಕೆ ಅವರು ನನ್ನನ್ನು ಗೋವರ್ಧನ ಟೆಂಪಲ್ಲಿಗೆ ಕರ್ಕೊಂಡು ಹೋದರು. ಸೊ ಬನ್ನಿ, ಅದರ ಇತಿಹಾಸ, ಅದು ಹೇಗೆ ಸ್ಥಾಪನೆ ಆಯಿತು, ಅದ್ರ ಬಗ್ಗೆ ಎಲ್ಲ ನನ್ನ ಹಸ್ಬೆಂಡ್ ನಿಮಗೆ ಇನ್ಫಾರ್ಮೇಷನ್ ಶೇರ್ ಮಾಡ್ತಾರೆ. ಶ್ರೀ ಗೋವರ್ಧನ ಕ್ಷೇತ್ರ ಈ ದೇವಸ್ಥಾನ ಸ್ಥಾಪನೆಯಾಗಿದ್ದು 2004ರಲ್ಲಿ. ಇದನ್ನು ಉಡುಪಿಯ ಪುತ್ತಿಗೆ ಮಠದವರು ಕಾರ್ಯನಿರ್ವಹಿಸುತ್ತಿದ್ದಾರೆ. ಈ ಕ್ಷೇತ್ರದಲ್ಲಿ ಭಗವಾನ್ ಶ್ರೀಕೃಷ್ಣ ಕಿರುಬೆರಳಿನಲ್ಲಿ ಗೋವರ್ಧನ ಪರ್ವತವನ್ನು ಎತ್ತಿ ಹಿಡಿದಿರುವಂತಹ ಭಂಗಿಯಲ್ಲಿ ಇಲ್ಲಿ ಸ್ಥಾಪಿಸಲಾಗಿದೆ. ಈ ದೇವಸ್ಥಾನದ ಅತ್ಯಂತ ವಿಶಿಷ್ಟ ಲಕ್ಷಣವೆಂದರೆ ಅದರ ವಾಸ್ತುಶಿಲ್ಪ. ನೋಡೋಕ್ಕೆ ಸಖತ್ತಾಗಿದೆ. ಇಲ್ಲಿ ಕೃತಕ ಕಲ್ಲನ್ನ ನಿರ್ಮಿಸಿ ಈ ದೇವಸ್ಥಾನ ಒಂದು ಗುಹಾಂತರವಾಗಿ ಮಾಡಲಾಗಿದೆ. ಹಾಗೆ ಈ ದೇವಸ್ಥಾನದ ವೈಶಿಷ್ಟ್ಯಗಳೇನಂತ ಅಂದರೆ, ಈ ದೇವಾಲಯದ ಒಳಭಾಗವು ಕತ್ತಲಾಗಿ ಕಲ್ಲಿನ ರಚನೆಗಳಿಂದ ಕೂಡಿದ್ದು, ಇದು ಭಕ್ತರಿಗೆ ನೈಜ ಗುಹೆಯ ಅನುಭವವನ್ನು ನೀಡುತ್ತದೆ. ಮತ್ತು ಈ ಗುಹೆಯ ಗೋಡೆಗಳ ಮೇಲೆ ಶ್ರೀಕೃಷ್ಣನ ಜೀವನದ ಪ್ರಮುಖ ಘಟನೆಗಳು, ಮಹಾಭಾರತದ ದೃಶ್ಯಗಳು ಮತ್ತು ಇತರ ಪೌರಾಣಿಕ ಕಥೆಗಳನ್ನು ಬಿಂಬಿಸುವ ಸುಂದರವಾದ ಮತ್ತು ಸಂಕೀರ್ಣವಾದ ಶಿಲ್ಪಕಲೆಗಳಿವೆ. ನಾನು ಆವಾಗಲೇ ವಿವರಿಸಿದ ಹಾಗೆ, ಸೊ ಇಲ್ಲಿ ಗೋಡೆಗಳ ಮೇಲೆಲ್ಲ ಕೆತ್ತನೆ ಮಾಡಿದ್ದಾರೆ ಶಿಲ್ಪಗಳದ್ದು. ನೋಡೋಕೆ ತುಂಬ ಚೆನ್ನಾಗಿದ್ದಾವೆ. ಸೊ ನೀವು ವೀಕೆಂಡಲ್ಲಿ ಫ್ರೀ ಆಗಿದ್ದಾಗ ಒಂದ್ಸಲ ವಿಸಿಟ್ ಕೊಡಿ. ತುಂಬಾ ಚೆನ್ನಾಗಿದೆ ದೇವಸ್ಥಾನ. ಇದೆಲ್ಲ ಚೆನ್ನಾಗಿ ಕೆತ್ತನೆ ಮಾಡಿದಾರಲ್ವಾ? ತುಂಬ ಚೆನ್ನಾಗಿದ್ದಾವೆ. ಒನ್ ಡೇ ಎಲ್ಲಿಗಾದರೂ ಹೋಗಬೇಕು ಅಂತ ಅಂದರೆ ಇದು ಪರ್ಫೆಕ್ಟ್ ಪ್ಲೇಸ್ ಫಾರ್ ವಿಸಿಟ್. ಚೆನ್ನಾಗಿದೆ. ಇಲ್ಲಿ ಬಂದು ಚೆನ್ನಾಗಿ ಟೈಮ್ ಸ್ಪೆಂಡ್ ಮಾಡಿಕೊಂಡು ಫುಲ್ ಪೀಸ್ ಆಗಿರುತ್ತೆ. ಬಂದು ಕೂತ್ಕೊಂಡು ಮೆಡಿಟೇಷನ್ ಅಥವಾ ಪ್ರೇಯರ್ ಮಾಡಿಕೊಂಡು ಹೋಗ್ಬೋದು. ವಾವ್, ಇದೆಲ್ಲ ಎಷ್ಟು ಚೆನ್ನಾಗಿ ಮಾಡಿದಾರಲ್ವಾ? ಹೌದು, ತುಂಬಾ ಚೆನ್ನಾಗಿದ್ದಾವೆ ಕಲ್ಲಿನ ಕೆತ್ತನೆಗಳು. ಓಕೆ ಫ್ರೆಂಡ್ಸ್, ನಿಮಗೆ ನಮ್ಮ ವ್ಲಾಗ್ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.